ಮಶ್ರೂಮ್ ಪಲಾವ್ ಮಾಡೋಣ. ಫಸ್ಟು ಒಂದು ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ. ಇನ್ನೂ ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ ನಾನು. ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ, ಒಂದು 4 ಸ್ಪೂನ್ ಎಣ್ಣೆ ಹಾಕ್ಕೊತೀನಿ. ಎಣ್ಣೆ ಹಾಕ್ಕೊತೀನಿ. ಇದು ಬಂದು ಲವಂಗ 3-4 ಮತ್ತು ಚಕ್ಕೆ, 1 ಏಲಕ್ಕಿ ಮತ್ತು ಸೋಂಪು ಮತ್ತು ಪಲಾವ್ ಎಲೆ ಇಷ್ಟು ಬಂದು ಒಗ್ಗರಣೆಗೆ. ಆಮೇಲೆ 3 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. 3 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು 4 ಹಸಿಮೆಣಸಿನ್ಕಾಯಿ, 4 ಟೊಮೊಟೊ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ನಿಂಬೆಹಣ್ಣು ಬಂದು ಸ್ವಲ್ಪ ಅರ್ಧ ಇಟ್ಕೊಂಡಿದ್ದೀನಿ. ಮತ್ತು ಇದು ಬಂದು ಮಶ್ರೂಮ್ನ ತೊಳೆದು ಮತ್ತು ಅರಿಶಿನ ಪುಡಿ ಹಾಕಿ ನೀಟಾಗಿ ಇದನ್ನು ಮಾಡ್ಕೊಂಡಿದ್ದೀನಿ. ಅಕ್ಕಿ ನೆನೆಸ್ಕೊಂಡಿದ್ದೀನಿ. 1.5 ಗ್ಲಾಸ್ ಅಕ್ಕಿ ನಾನು ನೆನೆಸ್ಕೊಂಡಿದ್ದೀನಿ ನಾನು ಆಲ್ರೆಡಿ. ಇವಾಗ ಎಣ್ಣೆ ಕಾದ್ಮೇಲೆ ನಾವು ಈ ಸ್ಪೈಸಸ್ ಎಲ್ಲ ಹಾಕಬೇಕು. ಎಣ್ಣೆ ಕಾಯಿಲಿ. ಇವಾಗ ಇದೆಲ್ಲ ಸ್ಪೈಸಸ್ ಎಲ್ಲ ಹಾಕ್ತಾಯಿದ್ದೀನಿ ನಾನು. ಇವೆಲ್ಲ ಹಾಕ್ತಾಯಿದ್ದೀನಿ ನಾನು. ಇದೆಲ್ಲ ಹಾಕ್ತಾಯಿದ್ದೀನಿ ನಾನು ಇವಾಗ. ಇದೆಲ್ಲ ಸ್ವಲ್ಪ ಇದಾದಮೇಲೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಈರುಳ್ಳಿನ ಚೆನ್ನಾಗಿ ಹುರ್ಕೋಬೇಕು ಇವಾಗ. ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಅದು ಬಂದು 1 ಸ್ಪೂನ್ ಹಾಕ್ತಾಯಿದ್ದೀನಿ ನಾನು. ಮನೇಲೇ ಮಾಡ್ಕೊಳ್ತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇವಾಗ ಹಾಕಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಈಗ. ಈ ಥರ ಕೆಂಪು ಹುರಿರಿ. ಕೆಂಪು ಹುರಿದಾದ್ಮೇಲೆ ಟೊಮೊಟೊ ಕಟ್ ಮಾಡಿಕೊಡಿದ್ರೆ 4 ಟೊಮೊಟೊ ಹಾಕಬೇಕು, ಚೆನ್ನಾಗಿರುತ್ತೆ. 4 ಟೊಮೊಟೊ ಹಾಕಬೇಕು ನೋಡಿ. 4 ಟೊಮೊಟೊ ಹಾಕ್ಬೇಕು. 4 ಟೊಮೊಟೊ ಹಾಕಿದ ತಕ್ಷಣ ಮಂಚೂರು ಎಲ್ಲೋ ಪುಡಿ ಹಾಕ್ತಾಯಿದ್ದೀನಿ, ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಉಪ್ಪು ಆಮೇಲೆ ಹಾಕ್ಕೋಣ, ಮಶ್ರೂಮ್ ಹಾಕ್ತಲ್ಲ ಅವಾಗ ಹಾಕೋಣ. ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಉರಿಬೇಕಿದ್ದೀನಿ ನಾನು. ನೀಟಾಗಿ ಫ್ರೈ ಮಾಡಬೇಕು. ಯಾವಾಗೂ ಅಷ್ಟೇ ಬಾತು, ಬಿರಿಯಾನಿ ಎಲ್ಲ ಮಾಡಿದ್ರೆ ನೀಟಾಗಿ ಎಣ್ಣೆ ಬಿಡೋವರೆಗೂ ನಾವು ಉರಿಬೇಕು. ಅದು ಹುರಿದಷ್ಟು ನಮಗೆ ಟೇಸ್ಟ್ ಚೆನ್ನಾಗಿ ಕಾಣುತ್ತೆ ನೋಡಿ. ಇವಾಗ ಎಣ್ಣೆ ಬಿಡ್ತಾ ಇದೆ ಈಗ. ಇವಾಗ ಎಣ್ಣೆ ಬಿಟ್ಟಿದ ತಕ್ಷಣ ನೋಡಿ ಮಶ್ರೂಮ್ನ ನೀಟಾಗಿ ತೊಳೆದು ಅರಿಶಿನ ಪುಡಿ ಎಲ್ಲ ಹಾಕಿ ತೊಳೆದು ಅದನ್ನು ಈಗ ಹಾಕ್ತಾಯಿದ್ದೀನಿ ನೋಡಿ. ಈಗ ಹಾಕ್ತಾಯಿದ್ದೀನಿ ಮಶ್ರೂಮ್ನ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಕಾರ್ತಿಕ್ ಮಾಸ ಅಲ್ಲ, ನಾನ್ ವೆಜ್ ಎಲ್ಲ ನಾವು ತಿನ್ನಲ್ಲ. ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ಉಪ್ಪು ಹಾಕಬೇಕು. ಈಗ ಉಪ್ಪು ಹಾಕಿದರೆ ಟೇಸ್ಟಿಯಾಗಿರುತ್ತೆ ಈಗ. ಯಾಕಂದರೆ ಮಶ್ರೂಮ್ಗೂ ಹೋಗುತ್ತೆ ಅದಕ್ಕೆ. ನೋಡಿ ಉಪ್ಪು ಬಂದು 1-2 ಸ್ಪೂನ್ ಹಾಕೋಣ. ಪುಡಿ ಉಪ್ಪೇ ಹಾಕ್ಕೊಳ್ಳಿ ನೀವು ನೋಡಿ. ಇವಾಗ ಇದೆಲ್ಲ ನೀಟಾಗಿ ಇದಾಗಲಿ. ಉಪ್ಪು ಹಾಕಿದ್ದೀನಿ. ಇವಾಗ ನೀಟಾಗಿ ಹಾಕಬೇಕು ಫ್ರೆಂಡ್ಸ್. ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ಕೊತಾ ಇದ್ದೀನಿ. ಆಮೇಲೆ 1 ಸ್ಪೂನ್ ಗರಂ ಮಸಾಲೆ ಹಾಕ್ತಾಯಿದ್ದೀನಿ. ಆಮೇಲೆ 1 ಸ್ಪೂನು, 1/4 ಸ್ಪೂನ್ ಬಂದು ಧನಿಯಾ ಪುಡಿ ಹಾಕ್ಕೊಳ್ಳಿ. ಇಷ್ಟು ಇವಾಗ ಈ ಥರ ಮಾಡ್ಕೊಳ್ಳಿ ನೋಡಿ. ಇದರಲ್ಲೇ ನೀರು ಬಿಡ್ತಾ ಇದೆ. ನಾವು ನೀರು ನೋಡಿ ಹಾಕ್ಕೋಬೇಕು ನೋಡಿ. ಈ ಥರ ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಮಶ್ರೂಮ್ಗೆಲ್ಲ ಅದು ಉಪ್ಪು ಖಾರ ಎಲ್ಲ ನೀಟಾಗಿ ಹಿಡಿಬೇಕು. ಆ ಥರ ಫ್ರೈ ಮಾಡಿ, ನೀಟಾಗಿ ಫ್ರೈ ಮಾಡಿ ಫ್ರೆಂಡ್ಸ್. ಇವಾಗ ಅಕ್ಕಿ ತೊಳ್ಕೊಂಡಿದ್ದೀನಿ, ಅಕ್ಕಿ ಹಾಕ್ತಿದ್ದೀನಿ. ಅಕ್ಕಿ ಆಲ್ರೆಡಿ ನೆನೆಸ್ಕೊಂಡಿದ್ದೆ ನಾನು. ಇವಾಗ ನೋಡಿ ಫ್ರೆಂಡ್ಸ್, ಇವಾಗ ಎಣ್ಣೆ ಬಿಡ್ತಾ ಇದೆ ನೋಡಿ. ಎಣ್ಣೆ ಬಿಡ್ತಾ ಇದೆ ನೋಡಿ. ಇವಾಗ 1.5 ಗ್ಲಾಸ್ ನಾನು ಅಕ್ಕಿ ಹಾಕ್ಕೊಂಡಿದ್ದೀನಿ. 1.5 ಗ್ಲಾಸ್ ಸಾಕು ನಮಗೆ. ನಾನು 1.5 ಗ್ಲಾಸು
ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಅಕ್ಕಿ ತುಂಬ ದಿವಸ ಆಯಿತು ಫ್ರೆಂಡ್ಸ್, ಅಡುಗೆ ವಿಡಿಯೋ ಎಲ್ಲ ಮಾಡಿ ತುಂಬ ದಿವಸ ಆಯಿತು. ಇನ್ಮೇಲೆ ಡೈಲಿ ಕಂಟಿನ್ಯೂ ಆಗಿ ಬರುತ್ತೆ ಫ್ರೆಂಡ್ಸ್. ನೋಡಿ ನಾನು ಅಕ್ಕಿ ಹಾಕಿದ್ದೀನಿ. ನಾನು ಇವಾಗ ಅಕ್ಕಿ ಹಾಕಿದ ತಕ್ಷಣವೇ ನಾನು ನೀರು ಕಾಯಿಸ್ಕೊಂಡಿದ್ದೆಲ್ಲ ಫ್ರೆಂಡ್ಸ್. ಇವಾಗ ಆಲ್ರೆಡಿ ನಾನು ನೀರು ಕಾಯಿಸ್ಕೊಂಡಿದ್ದೆ ನೋಡಿ. ಇವಾಗ ನೀರು ಹಾಕ್ತಾ ಇದ್ದೀನಿ. ನಾನು ನೀರು ಹಾಕ್ತಾ ಇದ್ದೀನಿ. 1:30ಗೆ 3 ಲೋಟ ನೀರು. ನೋಡಿ ಫ್ರೆಂಡ್ಸ್, ಕರೆಕ್ಟಾಗಿದೆ ನೀರು. ನೋಡಿ ಫ್ರೆಂಡ್ಸ್, ಈ ಥರ ಆದಮೇಲೆ ಕೊತ್ತಂಬರಿ ಸೊಪ್ಪು ಇವಾಗ ಹಾಕ್ಬೇಕು ನಾವು. ಕೊತ್ತಂಬರಿ ಸೊಪ್ಪು ಸ್ವಲ್ಪ, ನೀವು ಪುದೀನನೂ ಬೇಕಾದರೆ ಹಾಕ್ಕೊಳ್ಳಿ. ನನ್ನ ಪುದೀನ ಖಾಲಿ ಆಗಿದೆ, ಅದಕ್ಕೆ ಪುದೀನ ಹಾಕಿಲ್ಲ ನಾನು ಫ್ರೆಂಡ್ಸ್. ಇವಾಗ ಸ್ವಲ್ಪ ಲೆಮೆನು ಒಂಚೂರು ಫ್ರೆಂಡ್ಸ್, ಒಂಚೂರು ಸಾಕು. ನೋಡಿ ಫ್ರೆಂಡ್ಸ್, ಈ ಥರ ಬಂದಾಗ ಬಬ್ಬಲ್ಸ್ ಬರುತ್ತಲ್ಲ, ಆವಾಗ ನಾವೊಂದು ಬಿಸಿಲು ಹಾಕಿದರೆ ಸಾಕು ಫ್ರೆಂಡ್ಸ್. ಈ ಬಬ್ಬಲ್ಸ್ ಬಂದಮೇಲೆ ಕುಕ್ಕರ್ ಮುಚ್ಚಳ ಹಾಕ್ಬಿಟ್ರಿ. 1 ವಿಸಿಲ್ಗೆ ಸಾಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ನಾನು ಕುಕ್ಕರ್ ವಿಸಿಲ್ ಮಾಡ್ತಾ ಇದ್ದೀನಿ. 1 ವಿಸಿಲ್ ಸಾಕು ಫ್ರೆಂಡ್ಸ್. ಇವಾಗ ಕುಕ್ಕರ್ ವಿಸಿಲ್ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಹೆಂಗಿದೆ ಮಶ್ರೂಮ್ ಬಿರಿಯಾನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಾಗಿದೆ ನೋಡಿ. ನೋಡಿ ಫ್ರೆಂಡ್ಸ್, ನೀವು ಮನೇಲಿ ಟ್ರೈ ಮಾಡಿ ಹೆಂಗೆ ಬಂತು ಅಂತಂದ್ಬಿಟ್ಟು ನಮ್ಗೆ ಹೇಳಿ ಫ್ರೆಂಡ್ಸ್. ಮಶ್ರೂಮ್ ಬಿರಿಯಾನಿ ರೆಡಿ. ನೀವು ಟ್ರೈ ಮಾಡಿ ಫ್ರೆಂಡ್ಸ್, ಯಾವ ಥರ ಬಂತು ಅಂತೇಳಿ. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದು ನೋಡಿ ಫ್ರೆಂಡ್ಸ್. ನೀವು ಟ್ರೈ ಮಾಡಿ ಹೆಂಗೆ ಬಂದುಬಿಟ್ಟು ಅಂತ ನಾನು ಕಮೆಂಟ್ ಹಾಕಿ ಫ್ರೆಂಡ್ಸ್.